ಖುಷಿ ಆಗ್ತಿದೆ ಫಾರ್ ಶೋರ್. ರಿವ್ಯೂಸ್ ಕೇಳಿ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅನಿಸ್ತಾ ಇದೆ. ದಯವಿಟ್ಟು ಯಾರೆಲ್ಲ ಸಿನಿಮಾ ನೋಡಿಲ್ಲ ಥಿಯೇಟ್ರಿಗೆ ಬಂದು ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ಸಿನಿಮಾ ಯಾರು ನೋಡಿದ್ದಾರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿನ ಥಿಯೇಟ್ರಿಗೆ ಬಂದು ಕರ್ಕೊಂಡು ಬನ್ನಿ, ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಳ್ಳಿ ಹುಡುಗಿ ಪಾತ್ರನ ತುಂಬ ಇಷ್ಟಪಟ್ಟಿದ್ದಾರೆ ಆಡಿಯನ್ಸ್. ಗ್ಲಾಮರಸ್ ರೋಲ್ಸ್ಗೆ ದೂರ ಆಗಿ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಆ ಥರದ್ದು ಅಪ್ರಿಸಿಯೇಷನ್ಗೆಲ್ಲ ಎಷ್ಟು ಖುಷಿ ಆಗುತ್ತೆ? ಅಯ್ಯೋ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಫಸ್ಟ್ ಟೈಮ್ ನಾನು ಕೂಡ ನನ್ನನ್ನು ಒಂದು ಲಂಗ ದಾವಣಿಯಲ್ಲಿ ಎಲ್ಲ ಕಾಣಿಸ್ಕೊಳ್ಳೋದು. ಸೊ ಎಲ್ರಿಗೂ ಇಷ್ಟ ಆಗಿದೆ. ನಿನ್ನೇನು ಸೆಲೆಬ್ರಿಟಿ ಶೋ ಅಲ್ಲಿ ಯಾರೆಲ್ಲ ಬಂದರೂ ಪರ್ಸ್ನಲಿ ನಂಗೆ ಫೋನ್ ಮಾಡಿ ಹೇಳಿದ್ದಾರೆ, ಸೋನಲ್ಲಿ ಈ ಲುಕ್ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದೆ ಅಂತ. ಸೊ ಖುಷಿ ಆಗುತ್ತೆ. ಪ್ರಾಬಬ್ಲಿ ನೆಕ್ಸ್ಟ್ ಇನ್ನೊಂದು ಸರ್ತಿ ಲಂಗ ದಾವಣಿಯಲ್ಲಿ ಇನ್ನೊಂದು ಸಿನಿಮಾ ಖಂಡಿತ ಮಾಡ್ತೀನಿ ನಾನು. ಅವತ್ತು ವಿನೋದ್ ಸರ್ ಸ್ಟೇಜ್ ಮೇಲೆ ಅನೌನ್ಸ್ ಮಾಡಿದ್ರು ಮತ್ತೊಂದು ಸಿನಿಮಾ ಮಾಡ್ತಿದ್ದೀವಿ ಅಂತ. ಸೊ ಆ ಪೇರ್ಗೆ ಹ್ಯಾಟ್ರಿಕ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ ಆಡಿಯನ್ಸ್. ಐ ಹೋಪ್ ಸೊ ನೀವು ಹೇಳಿದ್ದು ನಿಜ ಆಗಲಿ. ಇದೇನಾದರೂ ಹಿಟ್ ಆಗಿದ್ರೆ ಖಂಡಿತ ಇನ್ನೊಂದು ಸಿನಿಮಾ ಮಾಡ್ತೀನಿ. ಲಾಸ್ಟ್ 20 ನಿಮಿಷ ಜನಕ್ಕೆ ತುಂಬ ಕನೆಕ್ಟ್ ಆಗ್ತಿದೆ. ಸೊ ಅದ್ರ ಬಗ್ಗೆ ಎಲ್ಲರೂ ಆ್ಯಕ್ಚುಲಿ ಲಾಸ್ಟ್ 20 ಮಿನಿಟ್ಸ್ ಲಾಸ್ಟ್ ಸೆಕೆಂಡ್ ಹಾಫ್ ಜನರಿಗೆ ತುಂಬ ಇಷ್ಟ ಆಗ್ತಿದೆ. ಅಂದರೆ ಎದೆ ಭಾರ ಆಗುತ್ತೆ ಅಂತ ಅಂತಿದ್ದಾರೆ. ನಾವು ವರ್ಕ್ ಮಾಡಿರೋದೇ ಅದಕ್ಕೆ. ಅಂದರೆ ಸೆಕೆಂಡ್ ಹಾಫ್ ಜನರಿಗೆ ಕೂರಿಸ್ಬೇಕು, ಜನರು ಇಷ್ಟಪಡಬೇಕು. ಆ್ಯಂಡ್ ಆಚೆ ಬಂದಾಗ ದೇ ಶುಡ್ ಕನೆಕ್ಟ್, ಎಲ್ಲ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ಅದು ಆಗ್ತಾ ಇದೆ, ಖುಷಿ ಆಗ್ತಿದೆ. ಥ್ಯಾಂಕ್ ಯು. 10/10 ಬಂದಿದೆ, ಆಕ್ಟಿಂಗ್ ಆಗಿರ್ಬೋದು, ಸಿನಿಮಾಗೆ ಆಗಿರ್ಬೋದು. ಥ್ಯಾಂಕ್ ಯು. ಸೊ ತರುಣ್ ಸುಧೀರ್ ಸರ್ ನೋಡಿದಾರೆ ಸಿನಿಮಾ? ಯಾವಾಗ ನೋಡ್ತಾರೆ, ಏನು ಹೇಳಿದ್ದಾರೆ? ನೋಡಿದ್ದಾರೆ. ಅವ್ರು ಆ್ಯಕ್ಚುಲಿ ಸಿನಿಮಾ ಪ್ರೀಮಿಯರ್ ಶೋ ಮುಂಚೆ ಒಂದು ಶೋ ಇಟ್ಟಿದ್ವಿ, ಆ ಶೋ ಅಲ್ಲೇ ಸಿನಿಮಾ ನೋಡಿದ್ದಾರೆ. ಆ್ಯಂಡ್ ಅವ್ರಿಗೂ ಪರ್ಸ್ನಲಿ ತುಂಬ ಅಂದರೆ ತುಂಬ ನನ್ನ ಸಿನಿಮಾಗಳಲ್ಲಿ ಅವ್ರಿಗೆ ಇಷ್ಟ ಆಗಿರೋ ಸಿನಿಮಾ ಮಾದೇವ. ರಾಬರ್ಟ್ ಪಾತ್ರನ ಕೂಡ ಮೀರಿಸಿದಂಥ ಪಾತ್ರ ಅಂತ ಹೇಳ್ತಿದ್ರು. ಸೊ ಈ ಪಾತ್ರನ ಮೀರಿಸುವಂಥ ಪಾತ್ರ ಮತ್ತೆ ತರುಣ್ ಸರ್ ಬರೀತಾರ ಅಂತ ಅವ್ರು ನೆಕ್ಸ್ಟ್ ಟೈಮ್ ಸಿಕ್ಕಾಗ ಅವ್ರಿಗೆ ಕೇಳಿ. ಮೊದಲಿಗೆ ಸಿನಿಮಾ ಹೇಗೆ ಅನಿಸ್ತಿದೆ ಸರ್? ಹೇಗೆ ಅನಿಸ್ತಿದೆ ಅಂತಂದರೆ ಚಟುವಟಿಕೆ ನೋಡಿ 100% ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡ್ತಿದ್ರಲ್ಲ, ಆಡಿಯನ್ಸ್ ಎಲ್ಲನೂ ಬಂದು ಹೇಳ್ತಾ ಇದ್ದಾರೆ. ಗೂಸ್ ಬಂಪ್ಸು ಎಲ್ಲರೂ ನೋಡೋ ಅಂಥ ಸಿನಿಮಾ. ಎಲ್ಲ ಥರ ಇದೆ, ಆ್ಯಕ್ಷನ್ ಇದೆ, ಎಮೋಷನ್ ಇದೆ. ವಿನೋದ್ ಸರ್ದು ವಿಭಿನ್ನವಾದ ಪಾತ್ರ ತೆರೆ ಮೇಲೆ ಬಂದಿದೆ. ಇಷ್ಟು ಸಿನಿಮಾಗಳು ಅವ್ರು ಏನು ಮಾಡಿದ್ದಾರೆ, ಇದು ಒಂಥರ ವಿಭಿನ್ನವಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಆಡಿಯನ್ಸು ಹೇಳ್ತಿದ್ದಾರೆ. ಅದನ್ನೆಲ್ಲ ನೋಡಿ ನಮಗೂ ಖುಷಿ ಆಗುತ್ತೆ. ಎಲ್ಲೋ ಒಂದು ಹತ್ರ ಕಾಮಿಡಿ ಸೆನ್ಸು ಸೇರುತ್ತೆ. ನಿಮ್ಮಿಂದ ನಂದೀಶ ಆಗಿ ಹ್ಯಾಕ್ ಮಾಡಿದ್ದೀರಿ ಅಂತ ಹೇಳಿದ್ದಾರೆ. ತುಂಬ ಖುಷಿ ಆಗುತ್ತೆ ಅದೆಲ್ಲ ಹೇಳಿದಾಗ. 100% 100 ಡೇಸ್ ಓಡುತ್ತೆ. ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಸಿನಿಮಾ ಮತ್ತೆ ಸರ್ ಸಿಂಗಲ್ ಮೀನಿಂಗ್ ಸಿಂಗಲ್ ಸ್ಟೇಟ್ ಕಾಮಿಡಿ ವರ್ಕ್ ಆಗಿದೆ ಸಿನಿಮಾದಲ್ಲಿ. ಎಲ್ಲರೂ ತುಂಬ ನಗ್ತಿದ್ರು. ನೀವು ನೋಡಿದಾಗ ಹೇಗೆ ಅನಿಸುತ್ತೆ? ನೋಡಿದಾಗ ನನಗೂ ತುಂಬ ಖುಷಿ ಆಯಿತು. ಇದೆಲ್ಲ ನಮ್ಮ ಡೈರೆಕ್ಟ್ರಿಗೆ ಸೇರಿದ್ರು. ಡೈರೆಕ್ಟ್ರು ಹೇಳ್ಕೊಡ್ತಾ ಇದ್ರು ಹಿಂಗೆ ಅಂತ. ಹಾಗಾಗಿ ನಮ್ಮ ಡೈರೆಕ್ಟ್ರು ನಿಜ ಹೇಳ್ಬೇಕಂದ್ರೆ ತುಂಬ ಕಷ್ಟಪಟ್ಟಿದ್ದಾರೆ. ಕತೆ ಬರೆಯೋದಕ್ಕೆ ಒಂದು ಹ್ಯಾಂಗ್ಮ್ಯಾನ್ನ ಅದ್ರ ಬಗ್ಗೆ ವರ್ಕ್ ಮಾಡೋದಿರುತ್ತಲ್ಲ, ತುಂಬ ಕಷ್ಟ ಆಗುತ್ತೆ. ಅದು ವರ್ಕ್ ಮಾಡಿ ಟೈಮ್ ತೊಗೊಂಡು ಮೋರ್ ದೆನ್ 1 ಇಯರ್ ತೊಗೊಂಡು ಈ ಸಿನಿಮಾನ ನಾವು ಯುದ್ಧ ಮಾಡಿ ತೆರೆ ಮೇಲೆ ತಂದಿದ್ದೀವಿ. 100% ಎಲ್ಲರೂ ನೋಡೋಂಥ ಸಿನಿಮಾ. ಎಲ್ಲೂ ಒಂದೇ 1% ಬೋರ್ ಆಗಲ್ಲ. ಅದಂತೂ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಫೈನಲಿ ಸರ್ ಇದೊಂದು ಎಮೋಷನ್ ಜರ್ನಿ. ಆ್ಯಕ್ಚುಲಿ ನಮಗೂ ಇಷ್ಟೆಲ್ಲ ಕಷ್ಟಪಟ್ಟು ಓಕೆ ಏನೇನೋ ಆಗೋಗಿದೆ, ಬಟ್ ಇದೆಲ್ಲ ಸಕ್ಸಸ್ ನೋಡಂದ್ರೆ ಜನಗಳೆಲ್ಲ ರಿವ್ಯೂಸ್ ನೋಡ್ತಾ ಇದ್ದಾರೆ. ನಮಗೊಂಥರ ಸಖತ್ ಖುಷಿ ಆಗ್ತಾ ಇದೆ. ನಮ್ಮ ಸ್ಟ್ರೆಸ್ಸು ಟೈಡು ಏನೇನೆಲ್ಲ ಇತ್ತು ಎಲ್ಲ ಕೆಳಗೆ ಇಳಿದು ಹೋಗ್ತಾ ಇದೆ. ತುಂಬ ಖುಷಿ ಆಗ್ತಿದೆ ಜನದ ರಿಯಾಕ್ಷನ್ ನೋಡ್ತಾ ಇದ್ರೆ. ಕ್ಲೈಮ್ಯಾಕ್ಸು ಎಂಥವ್ರಿಗೂ ಒಂದು ಕ್ಷಣ ಕಣ್ಣಲ್ಲಿ ನೀರು ಬರುತ್ತೆ. ಇದು ಮಾತ್ರ ಸತ್ಯ. ತುಂಬ ಜನ ಹೇಳಿರೋ ಮಾತನೇ ಸೆಕೆಂಡ್ ಹಾಫಲ್ಲಿ ಸೀಟ್ ಎಡ್ಜ್ ಸೀಕ್ವೆನ್ಸ್ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕೆಲವೊಂದು ಎಷ್ಟೊಂದು ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಇರೋದು ಹೇಳ್ತಿದ್ದಾರೆ ಕೆಲವೊಂದು ರಿಯಾಕ್ಷನ್ಸ್. ಅದು ನಮ್ಗೆ ಸಖತ್ ಇಂಟ್ರೆಸ್ಟಿಂಗ್ ಎಕ್ಸೈಟ್ ಆಗಿದೆ ಆ್ಯಕ್ಚುಲಿ. ಥ್ಯಾಂಕ್ ಯು ಸರ್. ಬಾಯ್.